ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಹಸಿರು ಬಟಾಣಿ, ಹಸಿ ಬಟಾಣಿ ಇರುತ್ತಲ್ವ, ಅದನ್ನು ಹೇಗೆ ನಾವು 1 ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಹಸಿರು ಬಟಾಣಿ ಸೀಸನ್ ಆಗಿರೋದ್ರಿಂದ ನೀವು ಒಂದು 4 kgನೋ ಅಥವಾ 5 kgನೋ ತಂದಿಟ್ಟು ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಆಗುತ್ತೆ. ಹಾಗೆ ಇವಾಗ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ನಿಮಗೊಂದು 200 ರೂಪಾಯಲ್ಲಿ ವರ್ಷ ಪೂರ್ತಿ ಆಗುವಷ್ಟು ಹಸಿರು ಬಟಾಣಿ ನಿಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ನಿಮಗೆ ಬೇಕು ಅಂದ ತಕ್ಷಣಕ್ಕೆ ತಗೊಂಡ್ಬಿಟ್ಟು ಮಾಡ್ಕೊಬೋದು. ನೆನೆಸ್ಬೇಕು, ಅದನ್ನು ಆಮೇಲೆ ಬೇಯಿಸ್ಬೇಕು, ಆ ಥರದ್ದೇನೂ ಇರಲ್ಲ. ಈ ಹಸಿರು ಬಟಾಣಿ ಫ್ರಿಜ್ಜಲ್ಲಿರುತ್ತೆ, ಆರಾಮಾಗಿ ಎತ್ಕೊಂಡು ನೀವು ಇಮಿಡಿಯೇಟಾಗಿ ಏನು ಬೇಕಾದರೂ ಅಡುಗೆ ಮಾಡ್ಕೊಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ನಾನಿಲ್ಲಿ ಬಟಾಣಿನ ಈ ಥರ ಬಿಡಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಹಸಿ ಬಟಾಣಿ ಆಗಿರೋದ್ರಿಂದ ಎಲ್ಲದನ್ನೂ ತೆಗೆದ್ಬಿಟ್ಟು ನೀಟಾಗಿ ಬಿಡಿಸಿಟ್ಕೊತಾ ಇದ್ದೀನಿ. ಬಿಡಿಸೋರೋದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಇದರಲ್ಲಿ ಯಾವುದೇ ರೀತಿ ಇದಾಗಿರೋ ಬಟಾಣಿ, ಹಾಳಾಗಿರೋ ಬಟಾಣಿ ಅಥವಾ ಮೆತ್ತಗಾಗಿರೋದು ಆ ಥರದ್ದೆಲ್ಲ ಉಪಯೋಗಿಸ್ಬಾರ್ದು. ಅದನ್ನು ಉಪಯೋಗಿಸಿದ್ರೆ ಅದು ಫಂಗಸ್ ಆಗುತ್ತೆ, ನಿಮಗೆ 1 ವರ್ಷಗಳ ಕಾಲ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಫ್ರೆಶ್ ಆಗಿರೋದು ಎಲ್ಲ ಕ್ಲೀನಾಗಿರೋ ಬಟಾಣಿ ಅಷ್ಟೇ ಉಪಯೋಗಿಸ್ಬೇಕು. ಈ ಕಡೆ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ಅದಕ್ಕೆ 1 ಚಮಚ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಚಮಚ ಉಪ್ಪು, ಹಾಗೆ 1 ಚಮಚ ಸಕ್ಕರೆ. ಇದು ಹಾಕೋದ್ರಿಂದ ಜಾಸ್ತಿ ದಿನಗಳ ಕಾಲ ಕೆಡದೆ ಹಾಗೇ ಇರುತ್ತೆ. ಸಕ್ಕರೆ ಹಾಕೋದ್ರಿಂದ ಅದರ ಹಸಿರು ಬಣ್ಣ ಏನಿರುತ್ತೋ ಅದು ಹಾಗೇ ಉಳ್ಕೊಳ್ಳುತ್ತೆ. ಅದೇನು ಇವಾಗ ಹಳದಿ ಬಣ್ಣ ಥರ ತಿರ್ಗೋದು ಆ ಥರ ಏನೂ ಆಗೋದಿಲ್ಲ, ಹಸಿರಾಗೇ ಇರುತ್ತೆ ನಿಮಗೆ ಬಟಾಣಿ. ಅದಕ್ಕೋಸ್ಕರ ನಾವು 1 ಚಮಚ ಆಗೋಷ್ಟು ಸಕ್ಕರೆ ಹಾಕ್ತೀವಿ. ಹಾಗೆ ಉಪ್ಪು ನಿಮಗೆ ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಉಪ್ಪು ಹಾಕಿ ಈ ಥರ ನೀವು ಇದು ಕುದಿಸೋದು ಅಥವಾ ಬೇಯಿಸೋದು ಏನೂ ಮಾಡೋದಕ್ಕೆ ಹೋಗಬಾರ್ದು. ಒಂದು ಸಲ ಈ ಥರ ಕೈಯಾಡಿಸ್ಬಿಟ್ಟು ಹಾಗೆ ಅದು ನೋಡಿ, ಇವಾಗ ಕೆಳಗಿದೆ ಬಟಾಣಿ ಎಲ್ಲ, ಅವೆಲ್ಲ ಮೇಲೆ ಬರಬೇಕು. ಅಲ್ಲಿವರೆಗೆ ಅಷ್ಟೇ ನಾವು ಇದನ್ನು ಗ್ಯಾಸ್ ಆನ್ ಮಾಡಿ ಇಡಬೇಕಷ್ಟೇ. ನೋಡಿ, ಒಂದೊಂದೇ ಹಾಗೆ ಮೇಲೆ ಬರ್ತಾ ಇದೆ. ಅದೇ ರೀತಿ ಅಷ್ಟು ಬಟಾಣಿನೂ ನಿಮಗೆ ಮೇಲೆ ತೇಲುತ್ತೆ. ಆ ಥರ ತೇಲಿ ಬಂದ ತಕ್ಷಣ ನೀವು ಫ್ಲೇಮ್ ಆಫ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೀರು ಕುದಿಯೋದಕ್ಕೆ ಕುದಿಸೋದು ಅಥವಾ ಬಟಾಣಿ ಬೇಯಿಸೋ ಥರ ಅಷ್ಟೊತ್ತೇನು ಬೇಕಾಗಲ್ಲ. ಒಂದು ನಿಮಿಷ ಅಥವಾ 2 ನಿಮಿಷದಲ್ಲಿ ಬಟಾಣಿ ಮೇಲೆ ತೇಲ್ ಬರುತ್ತೆ. ಈ ಥರ ಮೇಲೆ ತೇಲ್ ಬಂದ ತಕ್ಷಣ ಇದು ರೆಡಿಯಾಗಿದೆ ಅಂತ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ, ನಾನೀಗ ಫ್ಲೇಮ್ ಆಫ್ ಮಾಡಿದೆ. ಇವಾಗ ನಾನು ಫ್ಲೇಮ್ ಆಫ್ ಆದಮೇಲೆ ಒಂದು ಸ್ಟ್ರೈನರ್ ಸಹಾಯದಿಂದ ಈ ಥರ ತೆಗೆದ್ಬಿಟ್ಟು ಅದರಲ್ಲಿ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಳ್ಳೋ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಟ್ರೈನರಲ್ಲಿ ಈ ಥರ ಸ್ಟ್ರೈನ್ ಮಾಡ್ಕೊಬೇಕು. ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ತಣ್ಣಗಿರೋ ನೀರಿಗೆ ಐಸ್ ಕ್ಯೂಬ್ಸ್ ಹಾಕಿ ಇಟ್ಕೊಂಡಿರಬೇಕು. ನೀವು ಇದನ್ನು ಮೊದಲೇ ಇಟ್ಕೊಂಡಿರಬೇಕು, ಯಾಕಂದರೆ ಫ್ಲೇಮ್ ಆಫ್ ಮಾಡಿದ ತಕ್ಷಣ ನಾವು ಇದನ್ನು ಐಸ್ ನೀರಿಗೆ ಹಾಕಬೇಕಾಗುತ್ತೆ. ನೋಡಿ, ಈ ಥರ ನಾನು ಐಸ್ ಕ್ಯೂಬ್ಸ್ ಎಲ್ಲ ಸ್ವಲ್ಪ ಹಾಕಿಬಿಟ್ಟು ತಣ್ಣ ನೀರಿಗೆ ಇಟ್ಕೊಂಡಿದ್ದೀನಿ. ತಕ್ಷಣ ನಾವೇನು ಅಲ್ಲಿಂದ ತೆಗೆದ್ಬಿಟ್ಟು ಇದಕ್ಕೆ ಹಾಕಬೇಕಾಗುತ್ತೆ. ಈ ಥರ ಹಾಕಿ ಒಂದು 20 ಸೆಕೆಂಡ್ಗಳ ಕಾಲ ಹೀಗೆ ಇಡಬೇಕದು. ಜಾಸ್ತಿ ಹೊತ್ತೇನು ಇಡೋದು ಬೇಡ. ಒಂದು 20 ಸೆಕೆಂಡ್ ಆಗೋಷ್ಟು ಇಟ್ಬಿಟ್ಟು ಈ ನೀರೇನಿದೆಯೋ ಅದಷ್ಟು ತೆಗೆದ್ಬಿಟ್ಟು ಮತ್ತೆ ಸ್ಟ್ರೈನ್ ಮಾಡಿ ಇಟ್ಕೊಬೇಕು. ನೋಡಿ, ಇವಾಗ ಮತ್ತೆ ನೀರೆಲ್ಲ ತೆಗೆದಿದ್ದೀನಿ. ಇವಾಗ ಒಂದು ಶುಭ್ರವಾದ ಬಿಳಿ ಬಟ್ಟೆಗೆ ನಾನೀಗ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಣಗೋದಕ್ಕೆ ಬಿಡ್ತೀನಿ. ಒಣಗೋದು ಅಂದರೆ ಅಲ್ಲಿ ನೀರೇನಿರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಹಾಗೆ ನೀವು ಒಂದು 4 ರಿಂದ 5 ಗಂಟೆಗಳ ಕಾಲ ಹಾಗೆ ಮನೆ ಒಳಗೆ ಇದನ್ನು ಈ ಥರ ಇಟ್ಟರೆ ಅದು ನೀರೆಲ್ಲ ಏನಾಗುತ್ತೆ, ಡ್ರೈ ಆಗಿ ಹೋಗುತ್ತೆ. ಇಲ್ಲಾಂದರೆ ನೀವು ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಇಡ್ಬೋದು. ಓವರ್ನೈಟ್ ಕೂಡ ಹಾಗೆ ಇಟ್ಟರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಇದು ಪೂರ್ತಿಯಾಗಿ ಡ್ರೈ ಆದಮೇಲೆ ಅಷ್ಟೇ ನೀವು ಸ್ಟೋರ್ ಮಾಡಿ ಇಡೋದಕ್ಕೆ ಆಗುತ್ತೆ. ನೀರಿನ ಅಂಶ ಇರಬಾರ್ದು. ನೋಡಿ, ಇವಾಗ ಪೂರ್ತಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇವಾಗ ಪೂರ್ತಿಯಾಗಿ ಡ್ರೈ ಆಗಿದೆ. ಕೈಯಲ್ಲಿ ಒಂಚೂರು ಹಿಡ್ಕೊತಾ ಇಲ್ಲ, ಹಾಗೆ ಪೂರ್ತಿ ಡ್ರೈ ಆಗಿದೆ. ಒಣಗಿದೆ ಪೂರ್ತಿಯಾಗಿ ಅಂತಲೇ ಅನ್ಬೋದು. ಇವಾಗ ಇದು ಸ್ಟೋರ್ ಮಾಡಿರೋದಕ್ಕೆ ರೆಡಿಯಾಗಿದೆ. ನಾನು ಇಲ್ಲಿ ಈ ಥರ ಜಿಪ್ಲಾಕ್ ಕವರ್ ಬ್ಯಾಗ್ನ ತಗೊಂಡಿದ್ದೀನಿ. ಈ ಥರ ತಗೊಂಡ್ರೆ ನಿಮಗೆ ಗಾಳಿ ಹೋಗಲ್ಲ ಒಳಗಡೆ, ಹಾಗೆ ಚೆನ್ನಾಗಿ ಸ್ಟೋರ್ ಆಗಿ ಇರುತ್ತೆ ಫ್ರಿಜ್ಜಲ್ಲಿ. ಹಾಗಾಗಿ ಇದನ್ನೇ ಯೂಸ್ ಮಾಡಬೇಕು. ಈ ಥರ ನೀವೇನೇ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ಈ ಥರ ಜಿಪ್ಲಾಕ್ ಬ್ಯಾಗ್ನ ತಗೊಂಡು ಸ್ಟೋರ್ ಮಾಡಿದರೆ ಈಸಿ ಆಗುತ್ತೆ. ಈ ಥರ ನಾನು ಕವರ್ಗೆ ಅರ್ಧ ಕವರ್ ಅಷ್ಟೇ ಹಾಕ್ತಾಯಿದ್ದೀನಿ, ಪೂರ್ತಿಯಾಗಿ ಹಾಕ್ತಾ ಇಲ್ಲ. ಅರ್ಧ ಕವರ್ ಹಾಕಿಬಿಟ್ಟು ಅದರಲ್ಲಿರೋ ಗಾಳಿಯೆಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ಕ್ಲೀನಾಗಿ ಲಾಕ್ ಮಾಡಿಬಿಟ್ಟು ಅದನ್ನು ಈ ಥರ ಫೋಲ್ಡ್ ಮಾಡಿ ಫ್ರೀಝರಲ್ಲಿ ಇಡಬೇಕಾಗುತ್ತೆ ನೀವು. ನಾನು ಇದೇ ಥರ ಒಂದು 3-4 ಕವರಲ್ಲಿ
ಅರ್ಧರ್ಧ ಕವರ್ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಇನ್ನು ಒಂದು ಪಾತ್ರೆಯಲ್ಲಿ ಹಾಗೆ ಹಾಕಿಬಿಟ್ಟು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಫ್ರೀಝರ್ ಒಳಗಡೆ ಇಡಬೇಕಾಗುತ್ತೆ. ಹೀಗೆ ಇಟ್ಟು ನಿಮಗೆ 1 ವರ್ಷಗಳ ಕಾಲ ಬಟಾಣಿ ಹಾಳಾಗೋದಿಲ್ಲ. ಹಾಗೆ ಫ್ರೆಶ್ ಆಗಿ ಹಸಿರಾಗೇ ಇರುತ್ತೆ. ನಿಮಗೆ ಬೇಕಾದಾಗ ತಕ್ಷಣ ತೆಗೆದ್ಬಿಟ್ಟು ಅಡುಗೆಗೆ ಉಪಯೋಗಿಸ್ಕೊಬೋದು. ಈ ವಿಡಿಯೋ, ಈ ಟೆಕ್ನಿಕ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.